ಇದು ನಿಮಗೆ ರೈನ್ಬೋ ಡೈಮಂಡ್ ಅಂತ ಹೇಳಿ. ಇದು ರೈನ್ಬೋ ಡೈಮಂಡ್. ಹೌದು, ಇದರ ಎಲ್ಲ ನೋಡಿ, ಇದರದ್ದು ಬೇರೆ ಟೈಪ್ ನೋಡಿ, ಎಲ್ಲ ರೈನ್ಬೋ ಶೇಪ್ ಅಲ್ಲಿ ಇದೆ, ಎಲ್ಲ ಕಲರ್ ಸೂಪರ್. ನೋಡಿ. ಇದೊಂದು ನೋಡಿ ಪೈನಾಪಲ್ ಉದ್ದ ನೋಡಿ, ಎಷ್ಟು ಉದ್ದ ಇದೆ ಅಲ್ಲ? ಇದು ಬನಾನಾ ಪೈನಾಪಲ್ ಇದೆ, ಅದರಲ್ಲಿ ಬೇರೆ ಬೇರೆ ವೆರೈಟಿ, ತುಂಬಾ ವೆರೈಟಿ ಇದೆ ಅದರಲ್ಲಿ. ದಿವಸದಲ್ಲಿ ಈಗ ಮತ್ತೊಂದು ಜಂಬ ಬಂದಿದೆ, ದೊಡ್ಡ ಒಂದು 10 kg ವರೆ ಬರ್ತದೆ ಒಂದು ಹಣ್ಣು. 10 kg ಬರ್ತದೆ ದೊಡ್ಡ ಜಂಬದಲ್ಲಿ. ಹ್ಯಾಂಡ್ ಫುಲ್ ಅಂದ್ರೆ ಒಂದೊಂದೇ ತೆಗೆದು ಇಲ್ಲಿಂದ ನೀವು ಇದನ್ನು ಹೀಗೆ ಕಿತ್ತರೆ ಹೀಗೆ ಬರ್ತದೆ, ಕ್ಯಾಂಡಿ ತೆಗೆದಾಗ ಕೈ ತೆಗಿಲಿಕ್ಕೆ ಬರ್ತದೆ. ಅದು ಸ್ವಲ್ಪ ಅದನ್ನು ನೀವು ಇದು ಮಾಡಬೇಕು, ಶೇಕ್ ಮಾಡಿ ಅದು ಇದು ಮಾಡ್ಬೇಕು ಅಂತ ಹೇಳಿ. ಇದು ನಿಮಗೆ ಇದೆಲ್ಲ ಕೆಳಗೆ ಬರುವಂತದ್ದು, ಎತ್ತರದಲ್ಲಿ ಇಡಬೇಕು. ಇದು ಎಲೆಗಳೆಲ್ಲ ಕೆಳಗೆ ಬರ್ತಾ ಇರ್ತದೆ, ಇನ್ನು ಹಣ್ಣು ಅಲ್ಲಿ ಮೇಲೆ ಬರ್ತದೆ. ಅಂದ್ರೆ ಎತ್ತರದಲ್ಲಿ ಇಡಬೇಕಾಗ್ತದೆ. ಇದು ರೈತ ಬಾಂಧವರಿಗೆ ನಮಸ್ಕಾರ, ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀವಿ. ನಮ್ಮ ಆತ್ಮೀಯರಾದಂಥ ತಿರುಮಲೇಶ್ ಭಟ್ ಅವರ ತೋಟಕ್ಕೆ ಬಂದಿದ್ದೀವಿ. ಇವರ ತೋಟದ ಬಗ್ಗೆ ಹೇಳ್ಬೇಕಂದ್ರೆ ದೇಶಿ ಮತ್ತು ವಿದೇಶಿ ಹಣ್ಣಿನ ಗಿಡಗಳು, ಸಾವಿರಾರು ವೆರೈಟಿಗಳು, ಅದರಲ್ಲೂ ಉತ್ತಮವಾದಂಥ ತಳಿಗಳನ್ನು ಕಲೆಕ್ಷನ್ ಮಾಡಿ ಬೆಳೆದಿದ್ದಾರೆ ಕೂಡ. ಅದ್ರ ಜೊತೆಗೆ ನರ್ಸರಿನೂ ಮಾಡಿದ್ದಾರೆ. ಇವರ ತೋಟದ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ. ಇವತ್ತು ವಿಶೇಷವಾಗಿ ಪೈನಾಪಲ್ ವೆರೈಟಿಗಳ ಬಗ್ಗೆ ಸುಮಾರು ಕಲೆಕ್ಷನನ್ನು ಮಾಡಿದ್ದಾರೆ. ಯಾವ್ಯಾವ ವೆರೈಟಿಗಳಿದ್ದಾವೆ, ಅವುಗಳ ವಿಶೇಷತೆ ಏನಿದೆ, ಯಾವ ಥರ ಟೇಸ್ಟ್ ಇರುತ್ತೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಯಾಕಂದರೆ ನಾವು ಪೈನಾಪಲ್ ಅಂದರೆ ಒಂದೇ ಗೊತ್ತಾಗುತ್ತೆ, ಆದರೆ ಇವ್ರ ಹತ್ರ ಸುಮಾರು ಕಲೆಕ್ಷನ್ಗಳಿದ್ದಾವೆ. ಅದ್ರದ್ದು ಒಂದೊಂದಾಗೆ ನೋಡ್ತಾ ಹೋಗೋಣ. ನಮಸ್ಕಾರ ಭಟ್ರೆ. ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಹೆಸರು, ಊರು, ಪರಿಚಯ ಹೇಳ್ರಿ. ನಂದು ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ಳಾರಿ ಹತ್ರ ನಮ್ದು ಮನೆ. ಬೆಳ್ಳಾರಿ ಹತ್ರ. ನಿಮ್ಮ ಲೊಕೇಶನ್ ಏನ್ ಬರುತ್ತೆ ಸರ್? ನಮ್ದು ಬಟ್ ಗಾರ್ಡನ್ ಅಂತ ಹಾಕಿದ್ರೆ ಬರುತ್ತೆ ಲೊಕೇಶನ್. ಬಟ್ ಗಾರ್ಡನ್ ಅಂತ ಹಾಕಿದ್ರೆ ಸಿಗುತ್ತೆ. ಸಾಮಾನ್ಯವಾಗಿ ಸುಮಾರು ವಿಧದ ಹಣ್ಣುಗಳನ್ನ ರುಚಿ ತೋರಿಸಿದ್ರೆ ನೀವು ಬೆಳಿತೀವಿ. ಅಂದ್ರೆ ಕೆಲವು ವಿದೇಶ ಎಲ್ಲ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲ ವಸ್ತು ನೋಡಿ ತರ್ತಾ ಇರ್ತೀವಿ ಒಳ್ಳೆದನ್ನು. ಅಲ್ಲಿ ಎಲ್ಲವೂ ನಮಗೆ ತಂದದ್ದು ಸಕ್ಸಸ್ ಆಗುದಿಲ್ಲ, ಇಲ್ಲಿ ಎಲ್ಲ ಫೈಲ್ ಆಗ್ತದೆ. ಒಳ್ಳೆದಿದ್ದರೆ ಮಾತ್ರ ನಾವು ಇಲ್ಲಿ ಮಾಡಿ ಕೆಲವು ನರ್ಸರಿಯಾಗಿ ಮಾಡಿ ಮಾಡ್ತಾ ಇದ್ದೇವೆ. ಸಕ್ಸಸ್ ಆದದ್ದು ಮಾತ್ರ ಕಣ್ಣಿಗೆ ಕಾಣ್ತದೆ, ಫೇಲ್ ಆಗಿದ್ದು ಸುಮಾರು ಇರ್ತದೆ. ನೋಡ್ಲಿಕ್ಕಿಲ್ಲ ಎಂತ ಮಾಡೋದು. ಈಗ ಎಷ್ಟು ವೆರೈಟಿ ಇರ್ಬೋದು ಭಟ್ರೆ ನಿಮ್ಮ ಹತ್ರ? ಹಣ್ಣಿಂದ ಸುಮಾರು ವೆರೈಟಿ, ಕಮರ್ಷಿಯಲ್ ಯಾವ್ದು ಇಲ್ಲ, ಎಲ್ಲ ನಮ್ದು ಹೀಗೆ ಹಾಬಿ ಕಲೆಕ್ಷನ್. ಹಾಬಿ. ಹೌದೌದು. ಈಗ ಇದು ಪೈನಾಪಲ್ ಕಲೆಕ್ಷನ್ ಮಾಡ್ತಾ ಇದ್ದೇನೆ. ಈಗ ಬಾಳೆ ಪೈನಾಪಲ್ ಎಲ್ಲ ಹಾಬಿ. ಇದು ನಾವೆಂತ ದೊಡ್ಡ ನರ್ಸರಿ ಮಾಡಿ ಮಾಡ್ಲಿಕ್ಕೆ ಅದು ತುಂಬಾ ಟೈಮ್ ಬೇಕಾಗ್ತದೆ. ಪೈನಾಪಲ್ ಅಲ್ಲಿ ಅಂದಾಜು ಎಷ್ಟು ವೆರೈಟಿ ಇದಾವೆ? ಒಂದು 80 ರಿಂದ 100 ವೆರೈಟಿ ಇರ್ಬೋದು. ಈಗ ಯಾವ್ಯಾವ ಇದಾವೆ ಒಂದೊಂದಾಗೆ ತೋರಿಸ್ತಾರೆ. ಅದೇ ಅದಂದ್ರೆ ಕಮರ್ಷಿಯಲ್ ಮಾಡುವಂತದ್ದೆಲ್ಲ ಎಲ್ಲ ವೆರೈಟಿಗಳೆಲ್ಲ, ಕೆಲವೆಲ್ಲ ಫ್ಯಾನ್ಸಿ ಮಾಡುವಂತದ್ದು ಉಂಟದಲ್ಲಿ. ಒಂದೊಂದಾಗೆ ತೋರಿಸಿ. ಇದೊಂದು ವೆರೈಟಿ ನಿಮಗೆ ಲಾವಾ ಭ್ರಷ್ಟ ಅಂತ ಹೇಳಿದೊಂದು. ಇದು ನೋಡಕ್ಕೆ ಶೋ ಗಿಡ ತರ ಇದೆ, ನೋಡ್ಲಿಕ್ಕೆ ಶೋ ಗಿಡದ ಹಾಗೆ. ಅದು ಕ್ರೋಟನ್ ಹಾಗೆ ಉಂಟು, ಕಾಯಿ ಬರ್ತದೆ. ಅದ್ರ ಸೈಜ್ ದೊಡ್ಡ ಕಾಯಿ ಸೈಜ್ ಬರುದಿಲ್ಲ, ಇದು ಸಣ್ಣ ಸೈಜ್. ಹೌದು, ಇದೆಲ್ಲ ಕಮರ್ಷಿಯಲ್ ಮಾಡ್ಲಿಕ್ಕೆ ಇರುವಂತದಲ್ಲ, ಎಲ್ಲ ಗಾರ್ಡನ್ ಟೈಪಿಗೆಲ್ಲ ಮಾಡಬಹುದು. ಎಷ್ಟು ಆಕರ್ಷಕವಾಗಿದೆ ನೋಡಿ ಭಟ್ರೆ. ಆಕರ್ಷಕವಾಗಿ, ರೇಟು ಆಕರ್ಷಕವಾಗಿದೆ ನಾವು ತರುವಾಗ. ಅಲ್ಲಿಂದ ಸಿಕ್ಕಾಪಟ್ಟೆ ರೇಟು ಕಾಸ್ಟ್ಲಿ. ಇಲ್ಲಿ ನಿಮಗೆ ಆ ರೇಟಿಗೆಲ್ಲ ಮಾರ್ಲಿಕ್ಕೆ ಆಗುದಿಲ್ಲ ಅದು. ನೋಡಿ ಇದೊಂದು ವೆರೈಟಿ ನೋಡಿ, ಎಲ್ಲ ವೆರಿಗೇಟೆಡ್ ನೋಡಿ. ಇದು ಎಲ್ಲ ಹೆಸರೆಲ್ಲದಲ್ಲೇ ಉಂಟು ನೋಡಿ, ವೆರಿಗೇಟೆಡ್ ಪೈನಾಪಲ್. ಇದು ಎಷ್ಟು ಉದ್ದ ಇದೆ ಅಲ್ಲ ಭಟ್ರೆ? ಇದು ನಿಮಗೆ ಇದೆಲ್ಲ ಉದ್ದ ಬರುತ್ತೆ, ಇದೆಲ್ಲ ಮುಳ್ಳು ಇರುತ್ತೆ ನೋಡಿ. ಇದು ಬೈರಾಜ ರೆಡ್ ಅಂತ ಹೇಳಿ ಇದೊಂದು ನೋಡಿ, ಇದು ಬ್ಲಾಕ್ ಟೈಪ್ ಉಂಟು ನೋಡಿ. ಇದೆಲ್ಲ ಹೈಟ್ ಸುಮಾರು ಹೈಟ್ ಇದೆ, ಹೈಟ್ ಬಂದಿದೆ. ಒಂದ್ 3.5-4 ಫುಟ್ ಹೈಟ್ ಇದೆ, ಬಂದಿದೆ. ರೆಡ್ ವೆರೈಟಿ, ಅದು ಬೈರಾಜ ರೆಡ್ ಅಂತ ಹೇಳಿ. ಬೈರಾಜ. ಹೌದು, ಎಲ್ಲ ಪಾಟಲ್ಲೇ ಹಾಕಿದ್ರಿ? ಎಲ್ಲ ಪಾಟಲ್ಲೇ ನೋಡಿ. ಇದು ಬನಾನಾ ಪೈನಾಪಲ್. ಬನಾನಾ ಪೈನಾಪಲ್ ಇದ್ರದ್ದೇನು ವಿಶೇಷತೆ? ಇದು ನಮ್ಮ ಇದರಾಗೆ ಬರುದಲ್ಲ ಕಾಯಿ, ಇದು ಬೇರೆ ಟೈಪ್ ಸ್ವಲ್ಪ. ಇದು ಈಗ ನನಗೆ ಕಾಯಿ ಬರ್ಲಿಲ್ಲ, ಇದು ಬರ್ಬೇಕಷ್ಟೇ. ಇದು ಎಲೆಗಳೇ ವಿಚಿತ್ರ ಒಂದು ನೋಡಿ, ವಿಶೇಷವಾಗಿದ್ದಾವೆ ಬನಾನಾ ಪೈನಾಪಲ್. ಹೌದು, ಇದು ನೋಡಿ, ಇದು ಸಹ ವೆರಿಗೇಟೆಡ್ ಇದರಲ್ಲಿ ಇದೆ ನೋಡಿ. ವೆರಿಗೇಟೆಡ್. ಹೌದು, ಸೂಪರ್. ಅದರಲ್ಲಿ ಇದೊಂದು ವೆರೈಟಿ, ಅದರಲ್ಲಿ ಇದೊಂದು ವೆರೈಟಿ ಹೆಸರು ಉಂಟು ನೋಡಿ ಅಲ್ಲಿ. ಇದು ನೋಡಿ, ಇದು ವೆರಿಗೇಟೆಡ್ ಅಲ್ಲಿ. ಇದು ಮಟೇಶ್ ಅಂತ. ಇದು ಎಲೆ ಎಲ್ಲ ಉದ್ದ ಬರುತ್ತೆ, ಸಿಕ್ಕಾಪಟ್ಟೆ ಕೆಳಗೆ ಉದ್ದ ಬರುತ್ತೆ. ಇದು ನಿಮಗೆ ರೈನ್ಬೋ ಡೈಮಂಡ್ ಅಂತ ಹೇಳಿ. ಇದು ರೈನ್ಬೋ ಡೈಮಂಡ್. ಹೌದು, ಇದರ ಎಲೆ ನೋಡಿ, ಇದರದ್ದು ಬೇರೆ ಟೈಪ್ ನೋಡಿ. ಎಲ್ಲ ರೈನ್ಬೋ ಶೇಪ್ ಅಲ್ಲಿ ಇದೆ, ಎಲ್ಲ ಕಲರ್. ಸೂಪರ್. ಇದೆಲ್ಲ ನಮ್ಮ ಕೇರಳದ ಲೋಕಲ್ ವೆರೈಟಿಗಳು. ಇದೆಲ್ಲ ಹೆಸರು ಕೆಲವೆಲ್ಲ ನಮಗೆ ಅಲ್ಲಿ ಗೊತ್ತಿಲ್ಲ, ಕೆಲವರಿಗೆ ಅವರಿಗೆಲ್ಲ ಕೇರಳದ ವೆರೈಟಿ, ಕೇರಳದಿಂದ ತಂದದ್ದು ಅದೆಲ್ಲ ಕೆಲವೆಲ್ಲ ಹೆಸರು. ಅದಂದ್ರೆ ಅವರು ಇದು ಸಿಗ್ಲಿಲ್ಲ. ಇದಲ್ಲ ಇದು ಆಫ್ರಿಕನ್ ಕ್ಯೂ. ಇದಕ್ಕೆ ಆಫ್ರಿಕನ್ ಕ್ಯೂ ಅಂತ ಹೇಳ್ತಾರೆ. ಇದು ಒಳ್ಳೆ ವೆರೈಟಿ, ಆಫ್ರಿಕನ್ ಕ್ಯೂ. ಇದು ನಿಮ್ಗೆ 6 ರಿಂದ 8 kg ವರೆಗೆ ಬರುತ್ತೆ. ತೂಕ ದೊಡ್ಡ ಸೈಜ್ ಬರುತ್ತೆ.
ಇದು ಅಂದರೆ ಇದರಲ್ಲಿ ಹೆಸರಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಈ ನಿಮಗೆ ಇಲ್ಲಿ 2 ಲಾಂಗ್ ಪೈನಾಪಲ್ ಇದೆ. ಒಂದು ಈ ನಮ್ಮ ಕೂತನಿ ಅಂತ ಕೇರಳದ್ದು ಒಂದಿದೆ, ಒಂದು ಮಲೇಷಿಯನ್ ವೆರೈಟಿ ಇದೆ. ಇದು ಇದರ ಸ್ಟ್ರಕ್ಚರ್ ನೋಡಿದ್ರೆ ಮಲೇಷಿಯನ್ ವೆರೈಟಿ ಇರ್ಬೇಕು. ಸ್ಟ್ರಕ್ಚರ್ ನೋಡಿ, ಇದು ವಾಟರ್ ಮೆಲನ್ ಅಂತ ಹೇಳಿ. ವಾಟರ್ ಮೆಲನ್ ಅಂದ್ರೆ ಟೇಸ್ಟ್ ಇರುತ್ತೆ. ಟೇಸ್ಟ್ ಅಂತಲ್ಲ, ವಾಟರ್ ಮೆಲನ್ ಬಂದ್ ಹಾಕಿ ಬರ್ತದೆ, ಶೇಪ್ ಆಗಿ ಬರ್ತದೆ. ಇದ್ಯಾವ್ದು ಬಟ್ರೆ ಬನಾನಾ ಪೈನಾಪಲ್ ಅಂತ ಹೇಳೋದ್ರಲ್ಲಿ ತುಂಬಾ ವೆರೈಟಿ ಇದೆ. ಒಂದು 3-4 ವೆರೈಟಿ ಇದೆ. ಇದು ಹೌದು ಒಂದು ವೆರೈಟಿ. ಅದರಲ್ಲಿ ಹಣ್ಣೆಲ್ಲ ಯಾವ ತರ ಬರ್ತಿದ್ರಲ್ಲಿ? ಇದರಲ್ಲಿ ಅಂದ್ರೆ ನೋಡ್ಲಿಕ್ಕೆ ಪ್ರಿಕ್ಲಿ ಪೇರ್ ಬಂದಂಗೆ ಬರ್ತದೆ. ಅಂದ್ರೆ ಈ ವೆರೈಟಿಗಳು ಇನ್ನು ನಮ್ಮಲ್ಲಿ ಕಾಯಿಗಳು ಆಗಿಲ್ಲ, ಯಾರು ಕೇರಳದಲ್ಲೂ. ಇದು ಹ್ಯಾಂಡ್ ಫುಲ್ ಅಲ್ಲಿ ಒಂದು ವೆರೈಟಿ. ಇದು ಹ್ಯಾಂಡ್ ಫುಲ್ ಅಲ್ಲಿ ಫುಲ್ ಪೈನಾಪಲ್ ಅಂತ ಹೇಳಿ ತೋಳೆ ತರ ಅದು ಕೈಯಲ್ಲಿ ತೆಗೆಯುವಂತದ್ದು. ಅದರಲ್ಲಿ ಒಂದು ವೆರೈಟಿ. ಈಗ ನೋಡಿ, ಹೂ ಬರ್ತಾ ಉಂಟು ನೋಡಿ. ಈಗ ನೋಡಿ, ಸೂಪರ್ ಸೂಪರ್ ಹೂ ಬರ್ತಾ ಉಂಟು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಇದೆಲ್ಲ ಅದೇ ಹ್ಯಾಂಡ್ ಫುಲ್ ಅಲ್ಲೇ ನಿಮಗೆ ಬೇರೆ ಬೇರೆ ವೆರೈಟಿಗಳು. ಅದರಲ್ಲಿ ಸುಮಾರು ವೆರೈಟಿಗಳು ಉಂಟು. ಇದು ಲೋಕಲ್ ವೆರೈಟಿಗಳು, ನಮ್ಮ ಕೇರಳದ ವೆರೈಟಿಗಳು ನೋಡಿ. ಸೈಜ್ ಬಂದಿ ನೋಡಿ, ಕಾಯಿ ತುಂಬಾ ಚೆನ್ನಾಗಿ. ಅದೇ ಇದೆಲ್ಲ ನೋಡಿ ಸೈಜ್ ಬಂದಿ ನೋಡಿ. ಸೈಜ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹೌದೌದು ನೋಡಿ. ಇದೊಂದು ನೋಡಿ, ಪೈನಾಪಲ್ ಉದ್ದ ನೋಡಿ. ಎಷ್ಟು ಉದ್ದ ಇದೆ ಅಲ್ಲ? ಇದು ಬನಾನಾ ಪೈನಾಪಲ್ ಇದೆ. ಅದರಲ್ಲಿ ಬೇರೆ ಬೇರೆ ವೆರೈಟಿ, ತುಂಬಾ ವೆರೈಟಿ ಇದೆ ಅದರಲ್ಲಿ. ಬನಾನಾ ಪೈನಾಪಲ್. ಸೂಪರ್ ಸೂಪರ್ ನೋಡಿ. ಇದು ಸಿಯಾಮ್ ರೂಬಿ ಅಂತ ಹೇಳಿ ನೋಡಿ. ಇದೊಂದು ಕಲರ್ ನೋಡಿ, ಇದು ಕೆಂಪು. ಓಹೋ, ಸಿಯಾಮ್ ರೂಬಿ. ಹೌದು, ಸಿಯಾಮ್ ರೂಬಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪುಚಾರ್ವಿ ಅಂತ ಹೇಳಿ ಒಂದು ವೆರೈಟಿ. ಇದು MD2 ಅಂತ ಹೇಳಿ ಒಂದು. MD2 ಹೌದು. ಇದು ಅನಾನಸ್ ಕಂಬೂಸಿ ಗೋಲ್ಡ್. ಇದು ಶ್ರೀರಚ್ಚ ಪಿಂಕ್ ವಾರ್. ಹೌದು, ಶ್ರೀರಚ್ಚ ಪಿಂಕ್ ವಾರ್. ಇದು ಕ್ರಿಸ್ವಾರ್ಡ್. ಹೊಸ ವೆರೈಟಿ. ಒಂದಕ್ಕಿಂತಲೂ ಒಂದು ವಿಶೇಷವಾಗಿವೆ. ಇದರ ನೋಡಿ, ಲೀಫ್ ನೋಡಿ, ಉದ್ದ ನೋಡಿ. ಓಹೋ, ಬನಾನಾ ರೆಡ್. ಹೌದು, ಇವತ್ತು ನಮ್ಮಲ್ಲಿ ಕಮರ್ಷಿಯಲ್ ಮಾಡೋದಾದ್ರೆ MD2 ಒಂದು ಬಹಳ ಫೇಮಸ್ ಇದೆ. MD2 ಅದರಲ್ಲಿ ಇದು MD7. ಇದು ಕಮರ್ಷಿಯಲ್ ವೆರೈಟಿ. ಇದು ಆರ್ನಮೆಂಟಲ್ ನೋಡಿ. ಇದು ಆರ್ನಮೆಂಟಲ್. ಹೌದು. ಸೂಪರ್. ಅದೇ ಇದು ನೋಡಿ. ಇದೆಲ್ಲ ಅಲ್ಲಿದ್ದ ಜಾಗ ನೀವು ನೋಡಿದ್ರಲ್ಲ, ಅಲ್ಲಿ ಇದರದ್ದೇ ರೆಡ್ ವೆರೈಟಿ. ಇದೆಲ್ಲ ಕೇರಳದ ವೆರೈಟಿಗಳೆಲ್ಲ. ಹಸಿರು ಇದಕ್ಕೆ ಅಷ್ಟಿಲ್ಲ, ಎಲ್ಲ ಕೇರಳ ವೆರೈಟಿ. ಅದು ಹೌದು. ಇದು ನಿಮಗೆ ಇದು ಎಂತದ್ದು, ಜಂಬ ಮೆಡುಸದಲ್ಲಿ ಈಗ ಮತ್ತೊಂದು ಜಂಬ ಬಂದಿದೆ, ದೊಡ್ಡದು. ಒಂದು 10 kg ವರೆ ಬರ್ತದೆ ಒಂದು ಹಣ್ಣು. 10 kg ಬರ್ತದೆ ದೊಡ್ಡ ಜಂಬದಲ್ಲಿ. ಇದೆಲ್ಲ MD2. ಇದು ಹ್ಯಾಂಡ್ ಫುಲ್ ಅಲ್ಲಿ ನೋಡಿ, ಹೊಸ ವೆರೈಟಿ ನೋಡಿ. ಇದರ ಶೇಪ್ ನೋಡಿ, ಇದರದ್ದು ನೋಡಿ. ಹ್ಯಾಂಡ್ ಫುಲ್ ಅಂದ್ರೆ ಒಂದೊಂದೇ ತೆಗೆದು ಇಲ್ಲಿಂದ ನೀವು ಇದನ್ನು ಹೀಗೆ ಕಿತ್ತರೆ ಹೀಗೆ ಬರ್ತದೆ. ಕ್ಯಾಂಡಿ ತೆಗೆದಾಗ ಕೈ ತೆಗಿಲಿಕ್ಕೆ ಬರ್ತದೆ. ಅದು ಸ್ವಲ್ಪ ಅದನ್ನು ನೀವು ಇದು ಮಾಡಬೇಕು, ಶೇಕ್ ಮಾಡಿ ಅದು ಇದು ಮಾಡಬೇಕು. ಹಾಗೆ ಆ ಟೈಪ್ ಅಂದ್ರೆ ಒಂದೊಂದೇ ಪಲ್ಪ್ ತೆಕ್ಕೊಂಡು ತಿನ್ಬೋದು. ಹ್ಯಾಂಡ್ ಫುಲ್. ಸೂಪರ್. ಅನಾನಸು ವೆರಿಗೇಟೆಡ್ ರೆಡ್ ಫ್ರೂಟ್. ಅದು ವೆರಿಗೇಟೆಡ್ ರೆಡ್ ಫ್ರೂಟ್ ಅಂದ್ರೆ ರೆಡ್ ಕಲರ್ ಅಲ್ಲಿ ವೆರಿಗೇಷನ್ ಅಲ್ಲಿ ಬರುತ್ತೆ. ಹೌದೌದು. ಇದು ಗ್ರೀನ್ ಪೇರ್ ಅಂತ. ಇದು ಕಿಂಗು. ಅದು ಸಿಯಾಮ್ ರೂಬಿ. ಇದು ಕಿಂಗ್ ರಾಜಾ ಕಿಂಗ್. ಇದು ಪುಚಾರ್ವಿ. ಇದು ಪುಚಾರ್ವಿ ಅಂತೇಳಿ ಒಂದು ವೆರೈಟಿ. ಇದು ಪುಲಾಯಿ ಅಂತೇಳಿ ಒಂದು ವೆರೈಟಿ. ಇದು ಅಸ್ಸಾಂ ಮಲ್ವಿ ಅಂತ. ಇದು ಹನಿಮೊಲಾಂಗ್. ಇದು ಸಹ ಕಿಂಗ್, ರಾಜಾ ಕಿಂಗ್. ಇದು ಹೈಬ್ರಿಡ್ 17. ಇದು ವಾಟರ್ ಮೆಲನ್ ಪೈನಾಪಲ್. ಹೌದು. ಇದು ಗೋಲ್ಡ್ ಡೈಮಂಡ್. ಇದು ಗೋಮಡಿ ಮೆಲ್ಲ ಅಂತ ಹೇಳಿ ಒಂದು ವೆರೈಟಿ. ಇದು ಸೇಮ್. ಇದು ಪರೋಲಾ ಅಂತ ಹೇಳಿ ಒಂದು ವೆರೈಟಿ. ಎಷ್ಟು ಕಲೆಕ್ಷನ್ ಮಾಡಿದ್ರು ಭಟ್ರೆ?
ಕಂಬೋಸಿ ಬ್ಲ್ಯಾಕ್ ಇದು ಕಾಂಬೋಸಿ ಬ್ಲ್ಯಾಕ್ ಅಂತ ಹೇಳಿ, ಹ್ಮ್ 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 ಇದು ಬ್ಲ್ಯಾಕ್ ಕಾಂಬೋಸಿ. ಶ್ರೀರಾಚ ರೆಡ್ ವಾರ್, ಇದು ಶ್ರೀರಾಚ ರೆಡ್ ವಾರು, ಗೋಲ್ಡನ್ ಬ್ಯಾಂಬೂ, ತೈವಾನಿಸ್ ರೆಡ್ ನೋಡಿ. ಇದು ನೋರಾ ಆಗಿದೆ. ನೋರಾ ಅಂತ ಹೇಳಿ. ಇದು ಸಲಾಶಿಯಾ ಅಂತ ಹೇಳಿದ್ದು. ಸಲಾಶಿಯಾ. ಇದು ಕಾಡಕೋಣ ಅಂತ ಹೇಳಿ. ಇದು ಶ್ರೀರಾಚ ರೆಡ್. ಇದು ಶ್ರೀರಾಚ. ಅಮೃತ. ಇದು ಮೆಕ್ಸಿಕನ್ ಕ್ಯೂ. ಇದು 5 kg ಅಂತೇಳಿ ಒಂದು ವೆರೈಟಿ. 5 kg ಬರುತ್ತಾ? ಹೌದೌದು. ಇದು ಇಂಡೋನೇಷಿಯನ್ ವೆರಿಗೇಟೆಡ್. ಇದು ಇಂಡೋನೇಷಿಯನ್ ವೆರಿಗೇಟೆಡ್. ಹೌದೌದು. ಇದು ರಿಯಾಂಗ್ 80 ಮ್ಯಾಂಗೋ ಪೈನಾಪಲ್. ಇದು ಹೋಗಿದೆ. ಇದು MD. ಇದು ತೈವಾನ್ ಕ್ರೌ. ಹೌದು. ಡ್ಯಾಂಗ್ ರೆಡ್. ಇದು ಕಡುಕೋಣ ಅದಲ್ಲಿದೆ, ಅಲ್ಲಿತ್ತಲ್ಲ ಆಗ ಹೇಳಿ ನೋಡಿ. ವೆರಿಗೇಟೆಡ್ ಇದೆಲ್ಲ, ಲೀಫ್ ಎಲ್ಲ ಇದರ ಹಾಗೆ. ಇದರಲ್ಲೇ ಡಿಫ್ರೆಂಟ್ ಕಲರ್ ಇದೆ. ಬ್ಲ್ಯಾಕ್. ಇದು ಜಂಗಲ್ ಬ್ಲ್ಯಾಕ್. ಓಹೋ ಸೂಪರ್. ಎಲೆ ಎಲ್ಲ ಕಪ್ಪು. ವೆರಿಗೇಟೆಡ್ ವೈಟ್ ಫ್ರೂಟ್. ಇದು ಸಹ ಯಾವುದು ಅಂತ ಗೊತ್ತಿಲ್ಲ, ಅದು ಹೆಸರು ಸಿಗ್ಲಿಲ್ಲ, ಅದು ಇಲ್ಲ ಮಿಸ್ ಆಗಿದೆ. ಇದು ಹ್ಯಾಂಡ್ ಫುಲ್. ಇದು ಟೈಗರ್ ರೆಡ್. ಇದು ಟೈಗರ್ ರೆಡ್. ಹೌದು, ತೈವಾನ್ ಟೈಗರ್. ಇದು ನಿಮಗೆ ಬ್ಯಾಂಡಿಂಗ್ ರೆಡ್. ವೆರಿಗೇಟೆಡ್ ಇವೆಲ್ಲ. ಇವೆರಡು ವೆರಿಗೇಟೆಡ್. ಇದು ನಿಮಗೆ MD2 ಆಗಿರ್ಬೇಕು. ಇದು MD2. ಮತ್ತೆ ವೆರಿಗೇಟೆಡ್ ಅಲ್ಲಿ ಇನ್ನೊಂದು ವೆರೈಟಿ ಪತ್ವಾಯ್ ರೆಡ್. ಇದೊಂದು ಮತ್ತೊಂದು ಸ್ಪೆಷಲ್ ನೋಡಿ. ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಸರ್. ಇದು ನೋಡಿ ಇಲ್ಲಿ ಹೆಸರು ಅದು ಅನಾನಸ್ ಕಾಮ್ಸು ಪಿಂಕ್. ಪಿಂಕ್ ಶೇಡ್ ಇದೆ ನೋಡಿ. ನೋಡಿ ಇದೊಂದು ಹೊಸ ಅನಾನಸ್ ಮುಟೇಶನ್ ಅಂತ ಹೇಳಿ. ಇದು ನಿಮಗೆ ಇದೆಲ್ಲ ಕೆಳಗೆ ಬರುವಂತದ್ದು, ಎತ್ತರದಲ್ಲಿ ಇಡ್ಬೇಕು. ಇದು ಎಲೆಗಳೆಲ್ಲ ಕೆಳಗೆ ಬರ್ತಾ ಇರ್ತದೆ, ಇನ್ನು ಹಣ್ಣು ಅಲ್ಲಿ ಮೇಲೆ ಬರ್ತದೆ. ಅಂದ್ರೆ ಎತ್ತರದಲ್ಲಿ ಇಡಬೇಕಾಗ್ತದೆ. ಇದು ಅದೇ ಸೇಮ್ ಅನಾನಸ್ ಕಾಮ್ಸ್. ಹೌದು. ವೆರಿಗೇಟೆಡ್ ಟೋರ್ನ್ಲೆಸ್. ಇದು ವೆರಿಗೇಟೆಡ್ ಎಲ್ಲ ಟೋರ್ಲೆಸ್. ಇದು ಐವರಿ ಕೋಸ್ಟೆಡ್ ಆಯ್ತು. ಅದು ಐವರಿ ಕೋಸ್ಟೆಡ್. ಅದು ನಂತರ ವೆರಿಗೇಟೆಡ್ ಅಲ್ಲೇ ಡಿಫ್ರೆಂಟ್ ಇದಾವೆ. ಹೌದೌದು. ಇದು ಶ್ರೀರಾಚ ಸವಾಯ್. ಇದು ರೆಡ್ ಬ್ಯಾನ್ ಬೀಯಿಂಗ್ ಅಂತ ಹೇಳಿ. ಇದು ಒಂಥರ ಸಣ್ಣ ಕಡ್ಡಿ ಅಂದ್ರೆ ಅದು ಬರುವುದೇ ವಿಚಿತ್ರ. ಸೂಪರ್. ಇದು ನೋಡಿ ಫಿಲಿಪೈನ್ಸ್ ಜಾಯಿಂಟ್ ನೋಡಿ. ಇದು ಫಿಲಿಪೈನ್ಸ್ ಜಾಯಿಂಟ್ ಅಂದ್ರೆ ದೊಡ್ಡ ಸೈಜ್ ಬರುತ್ತೆ ಕಾಯಿ. ಇದು ಕೊಲಂ ರೆಡ್ ಅಂತ ಹೇಳಿ. ಇದು ನಿಮಗೆ ಮಿಟೇಶದಲ್ಲಿ ವೆರೈಟಿ. ಇದು ಕೊಲಂ ಯೆಲ್ಲೋ. ಇದು MD2. ಇದು ವೆರಿಗೇಟೆಡ್ ರೆಡ್. ಹೌದು. ಇದೆಲ್ಲ ವೆರಿಗೇಟೆಡ್ ಅಲ್ಲಿ ಒಂದು 10-12 ವೆರೈಟಿ ಇದೆ ನೋಡಿ. ಇಲ್ಲಿ ಬ್ಲ್ಯಾಕ್ ಇಲ್ಲಿರೋವೆಲ್ಲ ವೆರಿಗೇಟೆಡ್ಗಳು. ಇದೊಂದು ಟ್ರಯಾಂಗಲ್ ಪೈನಾಪಲ್. ಇದು ಅಂದ್ರೆ ಇದು ಬರುವ ಶೇಪ್ ನಿಮಗೆ ಕಾಯಿ ಎಲ್ಲ ಟ್ರಯಾಂಗಲ್ ಆಗಿ ಬರುವಂತ. ಸೂಪರ್. ಇದೆಲ್ಲ ನಿಮಗೆ ಬೇರೆ ಇದೆಲ್ಲ ವೆರಿಗೇಟೆಡ್ ಕಲರ್ ಬೇರೆ ಎಲ್ಲ ಕಲರ್ ಶೇಡ್ ಎಲ್ಲ ಬೇರೆ ಎಲ್ಲ ನಿಮಗೆ ಅದರ ಕೈ ಇದೆಲ್ಲ ಶೇಪ್ ಎಲ್ಲ ಬರುವುದು ಎಲ್ಲ ಬೇರೆ. ಕೆಲವರಲ್ಲಿ ಮುಳ್ಳುಂಟು, ಕೆಲವರಲ್ಲಿ ಮುಳ್ಳಿಲ್ಲ. ಸೂಪರ್. ತುಂಬಾ ಒಂದಕ್ಕಿಂತಲೂ ಒಂದು ಆಕರ್ಷಕವಾಗಿ ನೋಡ್ಲಿಕ್ಕೆ. ಅದೀಗ ಇನ್ನೀಗ ಯಾವ ಟೈಪ್ ಬರ್ತದೆ ಅಂತ ನಮಗೀಗ ಕಾಯಿ ಬಂದ ಅಂತ ಗೊತ್ತಾಗ. ಕಾಯಿ ಬರ್ಲಿಲ್ಲ. ಈಗ ಇದರಲ್ಲಿ ಎಷ್ಟು ಕಾಯಿಗಳು ನೋಡಿದಿರಿ? ಅಲ್ಲಿ ನಾನು ಥೈಲ್ಯಾಂಡ್ ಅಲ್ಲಿ ಸಾಧಾರಣ ಒಂದು 5-6 ಕಾಯಿ ನೋಡಿದ್ದೇನೆ ಅಲ್ಲಿ. ಮತ್ತೆಲ್ಲ ಕಾಯಿ ಎಲ್ಲ ಟೈಮಲ್ಲಿ ನಾವು ಹೋಗೋ ಟೈಮಲ್ಲಿ ಎಲ್ಲ ಕಾಯಿ ಇರುದಿಲ್ಲ ಅಲ್ಲದಲ್ಲಿ. ಒಮ್ಮೊಮ್ಮೆ ಕಾಯಿ ಇರ್ತದೆ, ಒಮ್ಮೊಮ್ಮೆ ಇದಿರ್ತದೆ. ಮತ್ತೆ ವೆರಿಗೇಟೆಡ್ ಅಲ್ಲಿ ಇವು ಮತ್ತೆ ಡಿಫ್ರೆಂಟ್ ಇದೆ. ಅದೆಲ್ಲ ಡಿಫ್ರೆಂಟ್ ಬೇರೆ. ಬಟ್ರೆ ಇವೆಲ್ಲ ಎಷ್ಟು ತಿಂಗಳಿಗೆ ಕಾಯಿ ಬಿಡ್ತವೆ? ಎಲ್ಲ ಒಂದು ವರ್ಷ ಬೇಕು ನಿಮಗೆ. ಎಲ್ಲಾನು ಒಂದು ವರ್ಷ ಬೇಕು. ನೀವು ಇಲ್ಲಿ ಸಸಿಗಳು ತಯಾರು ಮಾಡ್ತಾ ಇರ್ತೀರ ಬಟ್ರೆ? ಇದರಲ್ಲಿ ಕೆಲವೆಲ್ಲ ನಿಮಗೆ ಈಗ ತಯಾರು ಮಾಡಿದ್ದೇನೆ ನಾನು. ಎಲ್ಲದರದ್ದು ಆಗ್ಲಿಲ್ಲ. ಇದೆಲ್ಲ ಸಕ್ಕರೆ ಬರ್ಲಿಲ್ಲ. ಸಕ್ಕರೆ ಬರ್ತಾ ಉಂಟು ಅಷ್ಟೇ. ಇದೆಲ್ಲ ಕೆಲವೆಲ್ಲ ಲೇಟು. ಮತ್ತೆ ಅದು ಕಾಸ್ಟ್ಲಿ ನಿಮಗೆ ರೇಟ್. ಅದಂದ್ರೆ ಅಲ್ಲಿ ನಮಗೆ ತರುವಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇಲ್ಲಿ ನಮಗೆ ಅದ ರೇಟಿಗೆ ಮಾರ್ಲಿಕ್ಕೆ ಆಗುದಿಲ್ಲ. ಅದು ರೇಟ್ ಜಾಸ್ತಿ ಆಗ್ತದೆ ಇಲ್ಲಿ ಅವರಿಗೆ.
ಮುಂದೆ ನೀವು ಇದು ಡೆವಲಪ್ ಮಾಡಿದ್ರೆ ಅಂದ್ರೆ ಕಡಿಮೆ ಆಗ್ತದೆ. ತುಂಬಾ ಅದು ನಮಗೆ ತುಂಬಾ ಡೆವಲಪ್ ಮಾಡಿದ್ರೆ ಕಡಿಮೆ ಮಾಡ್ಬೋದು, ಟಿಶ್ಯೂ ಏನಾದ್ರು ಮಾಡಿದ್ರೆ. ಅಂತ ಈಗ ನಿಮಗೆ ಲ್ಯಾಬಿನವರೆಲ್ಲ ಸಿಗ್ಲಿಲ್ಲ ಅಂತ ಲ್ಯಾಬಿನವರು. ಅಂದ್ರೆ ನೀವು ಎಲ್ಲ ಕಲೆಕ್ಷನ್ಗೋಸ್ಕರ ಇಟ್ಕೊಂಡಿದ್ದೀರಿ? ಕಲೆಕ್ಷನ್ಗೋಸ್ಕರ. ಇದರಲ್ಲಿ ಕೆಲವು ವೆರೈಟಿ ಮಾತ್ರ ನಾವು ಮಾಡಿದ್ದೇವೆ ಇದರಲ್ಲಿ. ಎಲ್ಲ ವೆರೈಟಿ ಅಲ್ಲ, ಕೆಲವು ಒಂದು 4-5-6 ವೆರೈಟಿ ಈಗ ಆಗಿದೆ ಈಗ. ಮತ್ತೆ ಅದು ಎಲ್ಲ ಕಾಸ್ಟ್ಲಿಂದ ಆಗುವವರು ಹೆದರ್ತಾರೆ ಸ್ವಲ್ಪ. ಈಗ ಈ ವೆರೈಟಿಗೆ ಎಷ್ಟು ರೇಟ್ ಉಂಟು ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡ್ತಾರೆ. ಅದು ಅಲ್ಲಿ ತರುವವರಿಗೆ ಗೊತ್ತಾಗುದು ಅದರದ್ದು, ಅಲ್ಲಿ ಹೋಗಿ ಅದರ ರೇಟು, ಅಲ್ಲಿಯ ಖರ್ಚಿ ಎಲ್ಲ. ಅಲ್ಲಿ ನಿಮ್ಮ ಹಾಬಿಗೋಸ್ಕರ ಇವನ್ನೆಲ್ಲ ಇದೆ? ಹಾಬಿಗೋಸ್ಕರ. ಇದು ಯಾವುದು ಕಮರ್ಷಿಯಲ್ ಮಾಡುವಂತದ್ದಲ್ಲಿ ಕೆಲವು ವೆರೈಟಿ ಮಾತ್ರ ಇರುದು. ಇದೆಲ್ಲ ಮನೆಗೆ ಪರ್ಪಸ್ಗೆಲ್ಲ ಹಾಕ್ಬೋದು. ಒಂದೊಂದು ಚಂದ ಕ್ರೋಟನ್ ಟೈಪ್ ನೋಡಿ, ಇದೆಲ್ಲ ಕಲರ್ ನೋಡಿ, ಕಲರ್ ಕಾಣ್ತದೆ, ಗಾರ್ಡನಿಗೆ ಹಾಕ್ಬೋದು ಹಾಗೆ.